ಆತ್ಮೀಯ ಬಂಧುಗಳೇ, ನಮಸ್ಕಾರ. ಶುಭ ಸಂಜೆ. ವಿಂಶತಿ ಸಂದರ್ಭದಲ್ಲಿರುವಂತಹ ಚಲನಚಿತ್ರ ಪ್ರಕಾಶನದ ಎರಡು ಪ್ರತಿಗಳ ಬಿಡುಗಡೆಯನ್ನು ಇವತ್ತು ಆನ್ಲೈನ್ ಗೂಗಲ್ ಮೀಟ್ ಅಲ್ಲಿ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ವಿಜಯ ಪ್ರಿಂಟ್ ಇದರ ಮಾಲಕರಾಗಿರುವಂತಹ ಶ್ರೀ ಶ್ಯಾಮ್ ಭಟ್ ಅವರ ನಿವಾಸದಲ್ಲಿ ಮಾಡ್ತಾ ಇದ್ದೇವೆ. ಪ್ರಥಮತಃ ದೇವರಿಗೆ ವಂದಿಸಿ ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿಯಾಗಿ ಎಂದು ಪ್ರಾರ್ಥನೆ ಮಾಡ್ತಾ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವಿಜಯ ಭಟ್ ಮತ್ತು ಸ್ನೇಹ ಭಟ್ ಅವರು ದಯವಿಟ್ಟು ಬಂದು ಪ್ರಾರ್ಥನೆ ನಡೆಸಿಕೊಡ್ಬೇಕು ಅಂತ ವಿನಂತಿ ಮಾಡಿದ್ದಾರೆ. ಧನ್ಯವಾದಗಳು ವಿಜಯ ಭಟ್ ಮತ್ತು ಸ್ನೇಹ ಭಟ್ ತಮ್ಮ ಸುಸ್ವಾಗತವಾದಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದ್ದೀವಿ. ಆತ್ಮೀಯರೇ, ನಮಗೂ ಹೊಸದು, ಎಲ್ಲರಿಗೂ ಹೊಸದು ಈ ಆನ್ಲೈನ್ ಕಾರ್ಯಕ್ರಮಗಳು. ಈ ಕಾರಣ ಆಗಿರುವಂತಹ ಏನು ಕೋವಿಡ್-19 ಕೊರೋನಾ ಈ ಜಗತ್ತಿನ ಬಹಳ ಬೇಗ ಮಾಯವಾಗಲಿರುವ ಒಂದು ಆಶಯದೊಂದಿಗೆ ಇವತ್ತಿನ ಈ ಸಮಾರಂಭವನ್ನು ದೀರ್ಘವಾಗಿ ಮುಂದುವರಿಸ್ತಾ ಇದ್ದೇನೆ. ಕಳೆದ 20 ವರ್ಷಗಳಿಂದ ಪುಸ್ತಕಗಳನ್ನು ಪ್ರಕಟಿಸುವಂತಹ ಸಂಸ್ಥೆಯಾಗಿ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಂಘಟನೆ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ವಿವಿಧ ರೂಪಗಳಲ್ಲಿ ತಕ್ಷಣ ಇವತ್ತು ನನ್ನ 40 ಮತ್ತು 41ನೇ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಒಂದು ವಿಶೇಷ ಅಂತ ಹೇಳಿದರೆ, ಈ ಕೃತಿಗಳಿಗೆ ಮುದ್ರಿತವಾದ ISBN ನಂಬರ್ ಪ್ರಥಮ ಸಿಕ್ಕಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಅಂತ ಒಂದು ಖ್ಯಾತಿಯನ್ನು ಸಹ ಹೊಂದಿಕೊಂಡು ಇವತ್ತು ಈ ಎರಡು ಪುಸ್ತಕಗಳ ಮೊದಲು ಈ ವರ್ಷ ನಾವು ಈಗಾಗಲೇ 3 ಪುಸ್ತಕಗಳನ್ನು 2020ರಲ್ಲಿ ಬಿಡುಗಡೆ ಮಾಡಿದ್ವಿ. ಒಂದು ನನ್ನದೇ ಅಂತ ಮಹೇಶಾನ ಎಂದು 18 ಮಹಾ ಆಗಿರುವಂತಹ ಕನ್ನಡ ಕಥಾ ಸಂಕಲನ, ಮತ್ತು ರೂಪಾಲಿ ಸಾಲ್ಯ ಅವರ ಡಿಸ್ಕಸ್ ಆಫ್ ದ ಸೋಲ್ ಅಂತ ಹೇಳುವಂತಹ ಒಂದು ಇಂಗ್ಲಿಷ್ ಕವನ ಸಂಕಲನ, ಮತ್ತು ಮೂಲತಃ ದಾವಣಗೆರೆಯವರಂತಹ ವಿ ಆರ್ ಸುಬ್ರಹ್ಮಣ್ಯ ಅವರ ಮಕ್ಕುಮತ ಅಂತ ಹೇಳುವಂತಹ ಒಂದು ಕಥಾ ಸಂಕಲನ ಈಗಾಗಲೇ ಈ ವರ್ಷ ಬಿಡುಗಡೆ ಮಾಡಿದ್ವಿ. ಇವತ್ತು ಇನ್ನೆರಡು ಪುಸ್ತಕಗಳಿವೆ. ಡಾಕ್ಟರ್ ಸುರೇಶ್ ನೆಗರಗುಡಿ ಅವರ ನೆಗರಗುಡಿ ಗದರ್ ಅಂತ ಹೇಳುವಂಥ ಒಂದು ಬಹಳ ವಿಶಿಷ್ಟ ಅಪರೂಪದ ಕೃತಿ. ಗದರ್ ಪ್ರಕಾರ ಸಾಹಿತ್ಯದ ಪ್ರಕಾರ ವಿಶಿಷ್ಟ ಪ್ರಕಾರ ಅಂತ ಹೇಳ್ಬೋದು. ಬಹಳ ಶಿಸ್ತುಬದ್ಧವಾದ ಬರವಣಿಗೆಯನ್ನು ಬಯಸ್ತದೆ. ಅದರಲ್ಲಿ ತನ್ನದೇ ಆದಂತಹ ಛಾಪನ್ನು ಹೊಂದಿರುವಂತಹ ಡಾಕ್ಟರ್ ಸುರೇಶ್ ನೆಗರಗುಡಿ ಅವರು ಮೂಲತಃ ಮೂಡಬಿದ್ರೆಯವರು, ಈಗ ನಮ್ಮ ಮಂಗಳೂರಿನವರಾಗಿದ್ದಾರೆ. ಅವರ ಕೃತಿ ಇದು. ಮತ್ತೊಂದು ತನ್ನದೇ ಆದಂತಹ 18 ಮೊಳ ಹೊಸ ಸಂಕಲನದ ಕೊಂಕಣಿ ಅವತರಣಿಕೆ. ಕೊಂಕಣಿ ಅನುವಾದ ಮಾಡಿದವರು ಇನ್ನೊಬ್ಬರು ಯುವ ಕನ್ನಡ ಕೊಂಕಣಿ ಲೇಖಕ ವೆಂಕಟೇಶ್ ನಾಯ್ಕ ಅವರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಕನ್ನಡ ಪುಸ್ತಕಗಳನ್ನ ವಿಜಯ ಪೆನ್ಮಾರ್ಟ್ನ ಈಗ ಶ್ರೀ ಶ್ಯಾಮ್ ಭಟ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ವಿಜಯ ಪೆನ್ಮಾರ್ಟ್ ಅಂತ ಹೇಳಿದ್ರೆ ಮಂಗಳೂರಿನ ಒಂದು ಇತಿಹಾಸದ ಭಾಗ. 1958ರಲ್ಲಿ ಆರಂಭ ಬಹುಶಃ ನಾವು ಇಲ್ಲಿರುವಂತಹ ಅನೇಕ ಇರಬೇಕಷ್ಟೇ. ಸುಮಾರು 62 ವರ್ಷಗಳ ಒಂದು ಪೆನ್ ಮತ್ತು ಸಾಹಿತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ. ಈಗ ನಾವು ಸ್ವಲ್ಪ ಕಂಪ್ಯೂಟರಲ್ಲಿ ತುಂಬಿದ್ದೇವೆ ಸಾಹಿತ್ಯವನ್ನು, ಆದರೆ ಅದೆಲ್ಲ ಇತ್ತೀಚಿನದು. ಹಾಗಾಗಿ ವಿಜಯ ಪೆನ್ಮಾರ್ಟ್ನ ಶ್ರೀ ಶ್ಯಾಮ್ ಭಟ್ ಅವರು ಅವರ ಮನೆಯಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲರ ಬಹಳ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಅವರ ಮನೆಯ ಎಲ್ಲ ಕುಟುಂಬದ ಸದಸ್ಯರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೊತೆಗೆ ಉಪಸ್ಥಿತಿರುವಂತಹ ಡಾಕ್ಟರ್ ಸುರೇಶ್ ನೆಗರಗುಡಿ ಅವರಿಗೆ, ವೆಂಕಟೇಶ್ ನಾಯ್ಕ ಅವರಿಗೆ, ಮಿತ್ರರಾಗಿರುವಂತಹ ಲಿಂಗಾಗತರಿಗೆ, ಸಂಪಾದಕರಾಗಿರುವಂತಹ ಯಮನಜಿಪನ್ನ ಅವರಿಗೆ, ಮತ್ತು ಜಗತ್ತಿನ ಅತ್ಯಂತ ನೋಡ್ತಾ ಇರುವಂತಹ ಅಸಂಖ್ಯಾತ ಚಲನಚಿತ್ರ ಪ್ರಕಾಶನದ ಡಾಕ್ಟರ್ ಸುರೇಶ್ ನೆಗರಗುಡಿ ಅವರ, ವೆಂಕಟೇಶ್ ನಾಯ್ಕ ಅವರ
ಎಲ್ಲ ಭಕ್ತರಿಗೂ ಬಹಳ ಗೌರವದ ಪ್ರೀತಿಯ ಆತ್ಮೀಯ ಸ್ವಾಗತ. ಸಣ್ಣದಾಗಿ ಮಳೆ ಸುರಿತಾ ಇದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆನ್ಲೈನ್ ಕಾರ್ಯಕ್ರಮ ನಿಮ್ಮ ಮನೆಯಲ್ಲೇ ಚಹಾಪಾನದೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ವಿನಂತಿ ಮಾಡಿಕೊಡುತ್ತಾ, ಈಗ ಮೊದಲಾಗಿ ಡಾಕ್ಟರ್ ಸುರೇಶ್ ನೆಗಡಗೊಳಿ ತನ್ನ ಉದ್ಘಾಟನೆ ಮಾಡಬೇಕು. ಗಿರಾಕಿ ಆತ್ಮೀಯರು ಆದ ನೆಗಡಗೊಳಿಯವರ ಗಜಲ್ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ತುಂಬಾ ಸಂತೋಷದಲ್ಲಿ ನನ್ನ ಮನೆಯಲ್ಲೇ ಮಾಡಿದ್ದೆ. ಹಾಗೆ ಆ ಕಾರ್ಯಕ್ರಮ ನಡೀತಾ ಉಂಟು. ಆ ಗಜಲ್ ನಾನು ಓದಿದ್ದೆ, ತುಂಬಾ ಸಂತೋಷ. ಆ ಗಜಲ್ ಎಲ್ಲಾ ಕಡೆ ಎಲ್ಲ ಸಂದರ್ಭದಲ್ಲಿ ಯಾವ ಕಡೆ ಹೇಳುವಂತ ರೀತಿಯಲ್ಲಿ ಹೊರಬಂದಿದ್ದಾರೆ. ಅತ್ಯದ್ಭುತವಾದ ಸಂಕರ. ಹಾಗೂ ಮಹೇಶ್ ನನ್ನ ಆತ್ಮೀಯ ಸ್ನೇಹಿತರು, ಅವರು ಕೂಡ ಅವರ ಈ ಸಣ್ಣ ಪ್ರಾಯದಲ್ಲಿ ಸಾಹಿತ್ಯ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಒಳ್ಳೆಯದಾಗಿದೆ. ಡಾಕ್ಟರ್ ನಗರದಲ್ಲಿ ವೃತ್ತಿಯಲ್ಲಿ ಡಾಕ್ಟರ್, ಹವ್ಯಾಸದಲ್ಲಿ ಬರವಣಿಗೆ ಬರಹಗಾರ, ಹಾಗೆ ಎಲ್ಲ ರೀತಿಯ ಒಂದು ಬರವಣಿಗೆಯಲ್ಲಿ ಅದೇ ರೀತಿಯ ಲೇಖಕರು, ಸಾಹಿತ್ಯವು ಹಾಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆಯೇ ಇನ್ನೋರ್ವ ಕವಿ ವೆಂಕಟೇಶ್ ಹಾಗೂ ಎಲ್ಲ ನನ್ನ ಆತ್ಮೀಯ ಕವಿ ಮಿತ್ರರೇ, ಪ್ರಾಯಶಃ ಜಾಲತಾಣದಲ್ಲಿ ಯಾರ್ಯಾರಿಗೆಲ್ಲ ಇದರ ಲಿಂಕ್ ಸಿಕ್ಕಿದೆಯೋ ಅವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಒಂದು ಸಂತೋಷ. ಹಾಗೆಯೇ ಒಂದೊಮ್ಮೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಸಿಗದವರು ಮುಂದಾದರೂ ನಾವು ಇದನ್ನು ಪ್ರಚುರಪಡಿಸ್ತೇವೆ, ಅನಂತರವಾದರೂ ನೋಡಿ ಶುಭ ಹಾರೈಸ್ತಾರೆ ಅನ್ನುವಂಥ ಭರವಸೆ. ಹಾಗೆಯೇ ನಮ್ಮ ಹರಿಕೃಷ್ಣ ಮುನರೂರು ಯಾವಾಗಲೂ ಹೇಳುವಂತೆ ಕೊಂಡು ಕೊಂಡಾಡಿ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಇದೊಂದು ನನ್ನ ಕಳಕಳಿಯ ವಿನಂತಿ. ನಾನು ಸುಮಾರು 75ನೇ ಇಸವಿಯ 70ನೇ ಇಸವಿಯಿಂದ ಹೇಳ್ಬೋದು, 3ನೇ ಕ್ಲಾಸ್ನಲ್ಲಿರುವಾಗಲೇ ಪದ್ಯ ಬರೀತಾ ಇದ್ದೇವೆ. ಹಾಗೆ ಬರಿತಾ ಇದ್ದ ಹಾಗೆ ಬೇರೆ ಬೇರೆ ರೀತಿಯ ತರಾವಳಿ ಬಹುವಿಧದ ಸಾಹಿತ್ಯಗಳನ್ನು ಬರೀತಾ ಇದ್ದೆ. ನನಗೊಂದು ದೊಡ್ಡ ಹುಚ್ಚು ಅಂದರೆ ಪೆನ್ನು. ಯಾವುದಾದ್ರೂ ಹೊಸ ರೀತಿಯ, ಮೊದಲು ನಮ್ಮ ಶಾಲೆಗೆ ಪೆನ್ನು ಮಾರಿಕೊಂಡು ಬರ್ತಿದ್ರು ಮಂಗಳೂರಿಂದ. ಪ್ರಾಯಶಃ ನೀವೇ ಅಡ್ಡೆಯಾಡಕ ಶಾಲೆಗೆ, ನಾನು ಅಡ್ಡೆಯಾಡಕ ಬರ್ತದ್ದು. ಅಲ್ಲಿ ಪೆನ್ನು ಬರುವಾಗ ಅಲ್ಲಿ ಬೇರೆ ಬೇರೆ ರೀತಿಯ ಪೆನ್ನುಗಳು, ಅದು ಚಾಯ್ ಕಾಣುವುದು, ಚಾಯ್ ತರಿಸಿ ಹಿಂದಿಯಿಂದ ಚಿರಂಜಿ ಎಳೆಯೋದು, ಇಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ನನ್ನ ಅಣ್ಣನಿಗೂ ಒಂದು ಅಭ್ಯಾಸ ಇತ್ತು. ಎಲ್ಲ ಥರದ ಪೆನ್ನುಗಳು ತಿಂಗಳು. ಹಾಗೆ ನನಗೆ ಸಹ ನಾನು ವೈದ್ಯಕೀಯ ಕಲಿಯುವಾಗ ಆಗಿರ್ಬೋದು, ಅನಂತರ ಆಗಿರ್ಬೋದು, ಒಮ್ಮೆ ವಿಜಯ ಪೆನ್ ಮಾರ್ಟಿಗೆ ಭೇಟಿ ಕೊಡದಿದ್ದರೆ ನನಗೆ ಸಮಾಧಾನ ಆಗಲಿಕ್ಕಿಲ್ಲ. ಅವರ ಹತ್ರ ಪೆನ್ನುಗಳು, ಆ ಪೆನ್ನಿನಲ್ಲಿ ಇರುವಂತಹ ರಬ್ಬರ್ ಸ್ಟ್ಯಾಂಪ್ಗಳನ್ನು ಸಹ ಮಾಡಿಸಿ ನನ್ನ ಕಿಸೆಯಲ್ಲಿ ಇಟ್ಕೊಳ್ಳೋಣ. ನಾನು ವೈದ್ಯನಾದಾಗ ಎಷ್ಟೋ ಸಂದರ್ಭಗಳಲ್ಲಿ ಮದುವೆ ಮನೆಗೆ ಹೋದರೆ ಸಹ ಮದ್ದುಗಳ್ತಾರೆ, ಚೀಟ್ ಕೊಡ್ತಿದ್ದೇವೆ. ಆವಾಗ ಚೀಟ್ ಕೊಟ್ಟರೆ ಸೀಲ್ ಹಾಕಿ ಕೊಡ್ತಾ ಇದ್ದವಲ್ಲ ನಾವು. ಯಾಕಂದರೆ ಅಲ್ಲಿ ನನ್ನ ಸೀಲ್ ರೆಡಿ ನನ್ನ ಕಿಸೆಯಲ್ಲಿ, ಅಂದರೆ ಪೆನ್ನಿನ ಒಳಗಡೆ ಸೀಲ್, ಅದು ಸಹ ಮಾಡಿಕೊಟ್ಟದ್ದು ಪ್ರಾಯಶಃ ಇವತ್ತಿಗೂ ಇದೆ ನನ್ನಲ್ಲಿ. ಹಾಗೆ ಅಂದಿನಿಂದ ಆ ಒಂದು ಲೇಖನಿ ಮತ್ತು ಈ ಲೇಖಕ ಇದರ ಒಂದು ಅವಿನಾಭಾವ ಸಂಬಂಧ, ಒಂದು ಆಶ್ರಯಿ ಭಾವವನ್ನು ಹೊಂದಿ ಅದು ಇಂದು ನನ್ನದೇ ಆದ ಒಂದು ಸಂಕಲನವನ್ನು ಲೋಕಾರ್ಪಣೆ ಮಾಡುವೊಂದಿಗೆ ಕೈಗೂಡಿತು ಅಂದರೆ ಬಹಳ ಅಂದದ ವಿಷಯ.
ಬಹಳ ಖುಷಿ ಕೊಟ್ಟಿದೆ. ಯಾಕಂದ್ರೆ ಲೇಖನಿಗೂ ಲೇಖಕನಿಗೂ ಇರುವ ಸಂಬಂಧ ಪ್ರಾಯಶಃ ಈ ಮೂಲಕ ಜಗಜ್ಜಾಗೀರ ಆಗ್ತದೆ ಅಂತ ಹೇಳ್ತೀವಿ ಹೇಳೋಣ. ಯಾವ ಜಾಲತಾಣ ಬರಲಿ, ಯಾವ ಇಂಟರ್ನೆಟ್ಟೇ ಬರಲಿ, ಪೆನ್ನು ಪೆನ್ನೆ, ಕಾಗದ ಕಾಗದವೇ, ಅದಿಲ್ಲದೆ ಯಾವುದೂ ಆಗುವುದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇದನ್ನು ಯಾಕೆಂತ ಹೇಳಿದ್ರೆ, ನಮ್ಮ ಶಾಪಟ್ಟ ಒಂದು ಸಂಬಂಧವನ್ನು ಈ ಸಾಹಿತ್ಯಕ್ಕೆ ಕೂಡಿಸಿಕೊಳ್ಳುವುದಕ್ಕೋಸ್ಕರ ಹೇಳಿದೆ. ನಾನು ಈಗಾಗಲೇ ಎಲ್ಲವೂ ಪ್ರಾಯಶಃ ನಾನು ಒತ್ತಡದ ಮೇರೆಗೆ ಮಾಡಿದ್ದು ಅಂತ ಹೇಳಿಕೊಡ್ತೇನೆ. ಮೊದಲಿಂದ ಬರೀತಾ ಇದ್ದೆ. 2005ರಲ್ಲಿ ರವಿರಾಜ್ ಅಂತೇಳಿ ಮೂಡಬಿದ್ರೆಯವರು ಧರ್ಮಜ್ಯೋತಿ ಪ್ರಕಾಶನ ಅಂತೇಳಿ ಒಂದು ಸಮ್ಮೇಳನ ಇತ್ತು, ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ವಾಟಾಳ ನಾಗರಾಜ ಮುಖ್ಯಸ್ಥಿಗೆ ಮತ್ತು ಇದಿನೊಬ್ಬರ ಅವರ ಅಧ್ಯಕ್ಷತೆ, ಕೈಯಾರ ಕಿಂಜಣ್ಣಯ್ಯವರ ಮುಖ್ಯ ಅತಿಥಿಗಳು. ಇದ್ದಕ್ಕಿದ್ದಾಗೆ ಡಾಕ್ಟರ್ ಒಂದು ಪುಸ್ತಕ ಹೇಗೆ ತುಂಬ ಬರೀತಿರಲ್ಲ, ಒಂದು ಬೇಗ ಬರೆದುಕೊಂಡಿತ್ತು. 4 ದಿನದಲ್ಲಿ ಧೀರತಮ್ಮನ ಕಬ್ಬ ಅನ್ನೋದನ್ನು ಈ ಮನೋರಮ ವೆಬ್ಸೈಟ್ನಲ್ಲಿ ಮಾಡಿಸಿದ್ರು. ಧೀರತಮ್ಮನ ಕಬ್ಬ ಅಂತ ಮಂಕುತಿಮ್ಮನ ಕಗ್ಗದ ಮಾದರಿಯ 85 ಹನಿಗಳು, 6 ಸಾಲು ಕಗ್ಗಗಳು, ಅದನ್ನು ಮಾಡಿಸಿದ್ದು ನನಗೆ. ಅದು ನಾನು ದಿಢೀರಂತ ಒಂದು ಪ್ರಕಟಣಾ ರಂಗಕ್ಕೆ ಇಳಿದಂತ ಒಂದು ಸಂದರ್ಭ. ಯಾಕಂದ್ರೆ ನಾನು ಮೊದಲು ಎಷ್ಟೋ ಅವಕಾಶ ಇದ್ರೂ ಪ್ರಕಟ ಮಾಡಿದವಲ್ಲ. 85 ಬರಿತಾ ಇದ್ದೇನೆ. ನಾನು ಪುಸ್ತಕ ಪ್ರಕಟ ಮಾಡಿದ್ದೆ, ಅದು ಓದಿತ್ತು. ಪತ್ರಿಕೆಗಳಲ್ಲಿ ಬಂದಂತೆ ಇರ್ಬೋದು ಅಷ್ಟೇ, ತುಷಾರ, ಉದಯಮಣಿ, ಹಾಗೆ ಹೀಗೆ. ಇದು ಈ ಧರ್ಮಜ್ಯೋತಿ ಅವರು ಕೂಡ ನನ್ನ ಅಲ್ಲಿಯ ಬಹಳ ಆತ್ಮೀಯ. 300 ಮೆಲಡೀಸ್ ಅಂತೇಳಿ ಅವರಿಗೊಂದು ಕ್ಯಾಸೆಟ್ ಅಂಗಡಿಯಲ್ಲಿ ಇತ್ತಾವ, ಈಗಲೂ ಅವರು ಪ್ರಕಾಶಕರು. ಅವರ ಒತ್ತಡಕ್ಕೆ ಅದನ್ನು ಮಾಡಿ, ಅದನ್ನು ನೋಡಿದ ಇವರು ನಮ್ಮ ಕೈಯಾರ ಕಿಂಜಣ್ಣಯ್ಯವರು ಅಲ್ಲಿಯೇ ನನಗೆ ಹೇಳಿದ್ದಾರೆ, ಧೀರತಮ್ಮನ ಕಪ್ಪ ಅಂದ್ರೆ ಮಂಕುತಿಮ್ಮನ ಕಗ್ಗವನ್ನು ಒಂದು ಮುಂದುವರಿಸಲಿಕ್ಕೆ ಒಂದು ಜನಾನದಾಗ ಆಯಿತು ಅಂತ ಹೇಳುವ ತನಿಖೆ. ನನಗೆ ಪತ್ರ ಸಹ ಬಂದಿದೆ, ಒಂದು ಪೋಸ್ಟ್ ಕಾರ್ಡ್. ಹೌದು, ಅವರಿಗೆ ಬಹಳ ಖುಷಿ ಆದ. ಅದನ್ನು ಕೊಟ್ಟು ನಾನು ಕಾರ್ಯದಲ್ಲಿ ಕೊಟ್ಟು ಇದು ಈ ರೀತಿ ಮಾಡುವುದು ಬೇಕಾಗಿದೆ ಅಂತ ಹೇಳಿ ನಾನು ಇದು ಅತಿಶಯೋಕ್ತಿಯಲ್ಲಿ ಹೇಳ್ತಾ ಇದ್ದೆ, ನಡೆದ ಘಟನೆ ಹೇಳ್ತಾ ಇದ್ದೆ. ಅದಕ್ಕೆ ಪುರಾವೆಯಾಗಿ ನಾನು ಏನು ಮಾಡಿದೆ ಅಂದರೆ, ಇಮ್ಮಿಡಿಯೇಟ್ ಆಗಿ ಅವರ ಕಾರ್ಡ್ ಬಂದ ತಕ್ಷಣ ಆ ಕಾರ್ಡನ್ನು ಸಹ ಪ್ರಿಂಟ್ ಮಾಡಿ ಲಾಸ್ಟ್ ಪೇಜ್ ಹಾಕಿಸಿದ್ದೆ. ಎಲ್ಲ ಪುಸ್ತಕಗಳ ಲಾಸ್ಟ್ ಪೇಜ್ ಕೈಯಾರ ಕಿಂಜಣ್ಣಯ್ಯ ಪತ್ರ ಇದೆ ಈಗ. ಹಾಗೆ ಮಾಡಿದೆ. ಅದು ಯೋಗ ಅಂತ ಹೇಳುವಾಗ ಕಾಸರಗೋಡು ಗಡಿನಾಡಿನಿಂದ ಅದಕ್ಕೆ ಪ್ರಶಸ್ತಿ ಸಹ ಬಂತು, ಶ್ರೇಷ್ಠ ಕೃತಿ ಅಂತೇಳಿ ಪ್ರಶಸ್ತಿ ಸಹ ಬಂತು. ಹಾಗೆ ಇದ್ದಾಗ ಈ ನಮ್ಮ ಮಹೇಶ್ ನಾಯಕ್ ಅಂತ ಹೇಳೋರು ಮಂಗಳೂರಿನಲ್ಲಿ, ನಾನು ಮಂಗಳೂರಿನಲ್ಲಿ ಮಂಗಳ ಹಾಸ್ಪಿಟಲ್ ಕನ್ಸಲ್ಟೇಷನ್ ಒಂದು ಇದನ್ನು ಮಾಡ್ತಾ ಇರ್ತಾರೆ. ಹಾಗೆ ಬರ್ತಾ ಇರುವಾಗ ಒಮ್ಮೆ 2008ರಲ್ಲಿ ಯಾವುದೋ ಒಂದು ಈ ನಮ್ಮ ತುಷಾರ ಕಥೆ ಇತ್ಯಾದಿಗಳು ನೋಡಿ ಒಂದು ಕಡೆ ನಮಗೆ ಭೇಟಿ ಆದವರು. ನನ್ನನ್ನು ಸುಮ್ಮನೆ ಏನೇನೋ ಹೇಳಲಿಕ್ಕೆ ಶುರು ಮಾಡಿದ್ರು ನನ್ನ ಬಗ್ಗೆ, ಹಾಗೆ ಹೀಗೆ, ಅದು ಕೈ ಬಂದ ಕೈಗೆ. ಹಾಗಾದ್ರೆ ಹೇಳಿ ನಮ್ಮ ತುಷಾರದಲ್ಲಿ ಬರುವ ಭಾವದ ಬಗ್ಗೆ ನಿಮ್ಮದೇ ಆದಂಥ ಚಾಪದಲ್ಲಿ ಬರೀತೀರ ಅದನ್ನು ಹೇಳಿ ತುಷಾರ ಬಿಂದು ಅಂತ ಹೇಳುವುದು ಅವರ ಮೂಲಕ ಪ್ರಕಟ ಮಾಡಲಾಗಿದೆ. ತುಷಾರ ಬಿಂದು ಅಂತ ಕವನ ಸಂಕಲನ. ಅದು ನನಗೀಗ ಅದರಲ್ಲಿ ಖೇದ ಏನು ಅಂತ ಹೇಳಿದ್ರೆ, ರೀಪ್ರಿಂಟ್ ಮಾಡುವ ಅಂದ್ರೆ ಆ ಗಾಯತ್ರಿ ಪ್ರಿಂಟರ್ಸ್ ನನಗೆ ಕೇಳಿದೆ, ಅದು ಈಗ ಇಲ್ಲ, ಅದು ವ್ಯಾನಿಶ್ ಆಗಿದೆ ಅಂತ ಹೇಳಿ. ಈಗ ನಾನು ಅದನ್ನು ಪುನಃ ಮಾಡ್ಬೇಕಾದ್ರೆ ಪುನಃ ಇವರು ಮಹೇಶ್ವರ್ ಅವರೇ ಮಾಡ್ಬೇಕಷ್ಟೇ. ಅವರ ಹತ್ರ ನಾನು ಹೇಳಿದ್ದೇನೆ, ಈಗ ಒಂದು ಸ್ವಲ್ಪ ಪ್ರತಿ ಹುಡುಕಿ ಆದ್ರೆ ರೆಡಿ ಮಾಡ್ತಾರೆ, ಅವರ ಹತ್ರ ಇಲ್ಲವೇ ಇರೋರು. ಈಗ ನಾನು ಮತ್ತೆ ನನ್ನ ಭಾವನೆಗೆ ಕೊಟ್ಟು ಓದ್ಲಿಕ್ಕೆ ಕೊಟ್ಟದನ್ನು ವಾಪಸ್ ತೆಗೆದುಕೊಂಡು ಬಂದು ನನ್ನ ಕಪಾಟಲ್ಲಿ ಇಟ್ಟಿದ್ದೇನೆ, ಯಾರಿಗೂ ತೋರಿಸ್ಲಿಕ್ಕೆ. ಹೀಗೆ ಇದು ನಂತರದ ನನ್ನ ಬೆಳವಣಿಗೆ. ಅನಂತರದ ಬೆಳವಣಿಗೆಯಾಗಿ ನಾನು ಪುನಃ ಒಂದು ಧೀರತಮ್ಮನ ಕಪ್ಪವನ್ನು, ಯಾಕಂದ್ರೆ ಅದು ನನಗೆ ಬಹಳ ಹಿಡಿಸಿದಂತಹ ಒಂದು ಸಾಹಿತ್ಯ. ಮಂಕುತಿಮ್ಮನ ಕಗ್ಗ ನಾನೊಂದು ಕಲಿಯುಗದ ಭಗವದ್ಗೀತೆ ಅಂತ ಹೇಳುವ. ಹಾಗಾಗಿ ನಾನು ಉಡುಪಿ ಆಯುರ್ವೇದ ಕಾಲೇಜಿನಲ್ಲಿ ವಾರಕ್ಕೆ 5 ಕಗ್ಗ ಬರೀತಿದ್ದೆ, ಕಗ್ಗದ ಹಾಗೆ. ಅದನ್ನು ನಮ್ಮ ಈ ಗುರುರಾಜಾಚಾರ್ಯ ಆರೋಗ್ಯಗಳನ್ನು ಮಾಸ್ತಿದ್ರು, ಬಹಳ ಹೊಗಳು, ಭಾಷಣ ಮಾಡೋದು ಸಹ ಹೇಳೋದು. ಯಾಕಂದ್ರೆ ಮಂಕುತಿಮ್ಮನ ಕಗ್ಗದಾಗ ಓದಲಿಕ್ಕೆ ಸುಲಭ, ನೀತಿ ಉಂಟು, ಆರೋಗ್ಯರೇ ಮಕ್ಕಳಿಗೂ ಆಗ್ತದೆ. ತುಂಬ ಶಾಲೆಗಳಿಗೆ ಕೊಟ್ಟಿದ್ದೇನೆ, ಯಾವುದೋ ಒಂದು ಶಾಲೆಯಲ್ಲಿ ಅದನ್ನು ಮಕ್ಕಳಿಗೆ ಓದಿಸಿದ್ದಾರೆ, ಮಕ್ಕಳಿಗೆ ಧರ್ಮ ತಟ್ಟರು ಸುಬ್ಬಣ್ಣವರು. ಹಾಗೆ ಅದು ಹೊಟ್ಟು ಹೇಳಿದ್ದ ನಾನು, ಇದು ಅತಿಶಯಕ್ಕೆ ಹೇಳ್ತಲ್ಲ. ಅದಂದ್ರೆ ಏನು ಮಾಡಿದೆ, ಪುನಃ ನಾನು ಯಾರೋ ಈಗ ನಾಯಕರಲ್ಲಿ ಒತ್ತಡ ಹೇಳಿದ್ರು, ನೀನು ದೊಡ್ಡದು ಮಾಡುದು ಅಂತೇಳಿ. ಹಾಗೆ 165 ಕಬ್ಬ ಇರುತ್ತಂತ ಇನ್ನೊಂದು ಮಾಡಿ, ಅದು ನಾನು ಶುಭಪ್ರಕಾಶನ ಅಂತೇಳಿ ಓದನ್ನು ಮಾಡಿದೆ. ಅನಂತರ ಈ ಗೋವಿಂದ ಹೆಗ್ಡೆ ಅಂತೇಳಿ ಡಾಕ್ಟ್ರು ಗಜಲ್ ಕವಿ, ಅವರು ಬಹಳ ಉತ್ತುಂಗವಾದ ಕವಿ, ದೊಡ್ಡ ಮಟ್ಟದ ಕವಿ, ನನಗೆ ಗುರು. ಈ ಜಾಲತಾಣದ ಪ್ರಭಾವದಿಂದಾಗಿ 2018ರಿಂದ ಒಂದು ಗಜಲ್ ಬಳಗಕ್ಕೆ ನಾನು ಸೇರ್ಪಡೆ. ನನಗೆ ಅಷ್ಟರೇ ಗಜಲ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಗಜಲ್ ಅಂದ್ರೆ ಪ್ರಾಸದಲ್ಲಿ ಬರೆಯುವುದು ಅಂತ ಗ್ರಹಿಸಿದ್ದೆ. ನಿನ್ನದು ಹೀಗೆಲ್ಲ ಬರೆದ ಕೂಡ ಗಜಲ್ ಅಂತ, ಮತ್ತೆ ನೋಡೋದ್ರ ಕಥೆಯೇ ಬೇರೆ. ಹಾಗೆ ಆ ಗಜಲ್ ಬಳಗಕ್ಕೆ ನಾನು ಸೇರ್ಪಟ್ಟೆ. ಯಾರು ನನ್ನ ಸ್ವಲ್ಪ
ಆರ್ ಆ್ಯಡ್ ಮಾಡಿದ್ರು. ಅದರಲ್ಲಿ ಒಂದು ಗಜಲ್ ಅಂತ ಬರ್ತದೆ. ನನಗೆ ಫಸ್ಟಿಗೆ ಅವರು ಅದರಲ್ಲಿ ಗೋವಿಂದ ಹೆಗಡೆ ಅನ್ನೋರು ನನಗೆ ಸೂಚನೆ ಕೊಟ್ಟರು, ಇದು ಗಜಲ್ ಆಗಿಲ್ಲ ಅಂತ ಹೇಳಿ. ಹಾಗಾದ್ರೆ ಹೇಗೆ ಅಂತೇಳಿ ಮತ್ತೆ ಅವರ ವೈಯಕ್ತಿಕವಾದ ಸಂವಾದ ಮಾಡಿ 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 ಅವರು ಪಾಠ ಮಾಡಿದ್ರು. ಗಜಲ್ ಅಂದ್ರೆ ಏನು, ಇದರಲ್ಲಿ ಏನು ಬೇಕು, ರದೀಫ್ ಬೇಕು, ಮತ್ತಾ ಬೇಕು, ಕಾಫಿಯಾ ಬೇಕು, ಮಕ್ಕಾ ಬೇಕು, ದಾವಾ ದಲೀಲ್ ಬೇಕು, ಸ್ವತಂತ್ರ ವಾಕ್ಯಗಳು ಬೇಕು, ಎರಡೆರಡಕ್ಕೆ ಒಂದು ಮಿಶ್ರ ಅಂತ ಹೇಳ್ತಾರೆ. ಮೊದಲಿನ 2 ಸಾಲು 5 ಷೇರುಗಳು ಬೇಕು, 2 ಸಾಲು 2 ಮಿಶ್ರ ಸೇರಿದ್ರೆ 1 ಷೇರು. ಇಂಥದ್ದು 5 ಮಿನಿಮಮ್ ಷೇರುಗಳು ಬೇಕು. 5ರಿಂದ 17ರ ತನಕ ಷೇರುಗಳು ಬರಬಹುದು. ಆವಾಗ ಮೊದಲಿಗೆ ಮತ್ಲ ಅಂತ ಬೇಕು, ಕೊನೆಗೆ ಮತ್ತ ಅಂತ ಬೇಕು, ಅದರಲ್ಲಿ ನಮ್ಮ ಕವಿನಾಮ ಹಾಕಬೇಕು. ಇಂಥದ್ದೆಲ್ಲ ಪಾಠ ಮಾಡಿದ್ರು ನನಗೆ. ಒಂದು ಅದು ನನಗೇನು, ನನಗೆ ಆ ವಿಷಯದಲ್ಲಿ ನಾನು ಸ್ವಲ್ಪ ಭಾಗ್ಯವಾದ. ನಾನು ಎನ್ಕ್ವೈರ್ ಮಾಡಿದ್ದು ಮತ್ತೆ ಬರದವರಿಗೆ ತೋರಿಸಿ ರೈಟ್ ಹಾಕಿದ್ರು. ತರಂಗದಲ್ಲಿ ಸಹ ನಂದು ಬಂತು 2-3 ಗಜಲ್ ತರಂಗದಲ್ಲಿ ಅದೇ ಸಮಯದಲ್ಲಿ. ಅದು ನಾನು ಅಂಬೆಗಾಗಿದ್ದಷ್ಟೇ. ಹಾಗೆ ಗಜಲ್ ಅಂತ ಮಾಡಿದ್ದೆ ನನಗೆ. ಹಾಗಾಗಿ ಆ ಪೂರ್ಣ ಪ್ರಮಾಣದ ನನಗೊಂದು ಗಜಲ್ ಪ್ರೇರಣೆ ಕೊಟ್ಟ ಶಕ್ತಿ ಅವರು ಗೋವಿಂದ ಹೆಗಡೆ, ಡಾಕ್ಟರ್ ಗೋವಿಂದ ಹೆಗಡೆ. ಆವಾಗಿನ ದಕ್ಷಿಣ ಕನ್ನಡದಲ್ಲಿ ಗಜಲ್ ಒಂದು ಇರಲಿಲ್ಲ, 2018ರಲ್ಲಿ ಇರಲಿಲ್ಲ. ನಾನು ಆವಾಗ ಏನು ಮಾಡಿದೆ, ತುಂಬ ಗಜಲ್ ಬರ್ತದೆ 300 ಅದನ್ನೇ ಒಂದು ಸಂಕಲನ ತಂದೆ, ಪಡುಗಡದ ತೆರೆ ಮಿಂಚು. ಅದು 2018ರಲ್ಲಿ ಲೋಕಾರ್ಪಣೆ. ಇಷ್ಟು ಬೇಗ ಇನ್ನೊಂದು ಗಜಲ್ ಸಂಕಲನ ಹೊರಗೆ ತರ್ತದೆ ಅಂತ ಗೊತ್ತಿರಲಿಲ್ಲ. ಸುಮಾರು 2000ದಷ್ಟು ಗಜಲ್ ಬರೆದಿದ್ದೇನೆ. ಅದರಲ್ಲಿ ಈಗ ಇವರು ದಿನಕರ ದೇಸಾಯಿ ಹೇಳುವಾಗ ನಾನು ಬರೆದುದು 100ರಲ್ಲಿ 90 ಸಹಜಗಳು, 9ರಲ್ಲಿ ಮತ್ತು 1 ಮುತ್ತಾದ್ರೂ ಸಾಕು ಅಂತ ಹೇಳಿ. ಹಾಗೆ ನನ್ನ ಕತೆ ಕೂಡ ಒಂದು 2000 ಬರೆದಿರ್ಬೋದು. ಒಂದಾದ್ರೂ ಒಳ್ಳೆ ಗಜಲ್ ಇದೆ ಅಂತ ಹೇಳಿ ನಿಜವಾದ ಗಜಲ್ ಶಾಂತರ ಸಾಹಿತ್ಯವನ್ನು ಬಂದಿದ್ದರು ಹೇಳಿದ್ರೆ ನಾನು ಧನ್ಯ. ಆದರೂ ಸಹ ಈಗ ಇನ್ನೊಂದು ಗಜಲ್, ನಗಳಗುಳ ಗಜಲ್ ಅಂತ ಹೇಳಿ ಅವರೇ ಕೊಟ್ಟ ಹೆಸರು, ನನ್ನ ಮನೆ ಹೆಸರು ನಗಳಗುಳ, ಡಾಕ್ಟರ್ ಇಲ್ಲಿ ಆ ಹೆಸರಲ್ಲಿ ಒಂದು ಗಜಲ್ ಸಂಕಲನ ಮಾಡಿದೆ. ಈ ಥರ ಮತ್ತೆ ಲಾಸ್ಟ್ ಇಯರ್ ಒಂದು ಗೋಗೀತ ಅಂತೂ ಮಾಡಿದೆ. ಗೋವಿನ ಮೇಲೆ ಒಂದು ಕೇವಲ ಗೋವಿನ ಮೇಲೆ ಒಂದು ಕೋರ್ಸ್ ಮಾಡೋಣ ಅಂತ ಇದ್ದ ಹಾಗೆ ದಿನಾ ಪೋಸ್ಟ್ ಮಾಡ್ತಾ ಇದ್ದೆ ಫೇಸ್ಬುಕ್ಕಿಗೆ. ಆ ಪೋಸ್ಟ್ ಮಾಡಿದ್ದನ್ನೆಲ್ಲ ಒಟ್ಟು ಮಾಡಿ ಯಾಕೆ ಮಾಡಬಾರ್ದು ಅಂತೇಳಿ ನನ್ನ ಮಿತ್ರ ಮನಮೋಹನ್ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ರು. ಎಲ್ಲರೂ ನಿಮ್ಮನ್ನು ಶೇರ್ ಸಹ ಮಾಡ್ತಿದ್ರು, ನೃತ್ಯವೇ ಸಹ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ, ನೀವು ಪುಸ್ತಕ ಮಾಡಿದ್ದೇವೆ. ಹಾಗೆ ಪುಸ್ತಕ ಮಾಡಿದೆ. ಅದು ರಾಘವೇಂದ್ರ ಸ್ವಾಮಿ ಗುರುಗಳನ್ನು ಲೋಕಾರ್ಪಣೆ ಮಾಡಿದೆ. ಹೀಗೆ ನಾನೊಂದು ಏನೋ ಒಳ್ಳೊಳ್ಳೆ ದಾರಿ ಸಿಗ್ತಾ ಇದೆ. ಹಾಗಾಗಿ ನಾನು ಇವತ್ತು ಈ ಕೊರೋನಾದ ಟೈಮಲ್ಲಿ ಈ ಮೂಲಕವಾಗಿ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಲ್ಪಡ್ತಾ ಇರೋದು ಮತ್ತು ಇದು ನಿಮಗೆಲ್ಲ ನಾನು ಜಾತಕದಲ್ಲಿರುವ ಸಲಿತವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಲಭ್ಯವಾಗ್ತಾ ಇರೋದು ಸಂತೋಷ ಇದ್ದಾಗ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಮಹೇಶ್ ನಾಯಕರು ನಾವು ಆಗಾಗ ಹಾಕ್ತಾ ಇರ್ತೇವೆ. ದಯವಿಟ್ಟು ಕೊಂಡುಕೊಂಡಾಡಿ ಇದನ್ನು ಪ್ರೋತ್ಸಾಹಿಸಿ ನಾವು ಇನ್ನಷ್ಟು ಮುಂದೆ ಕೃತಿಗಳನ್ನು ತರುವ ಹಾಗೆ ಮಾಡಿ ಅಂತ ಹೇಳ್ತಾ, ಎಲ್ಲಾದರೂ ಜಾಲತಾಣದಲ್ಲಿ ವಿಸಿಬಲ್ನಲ್ಲಿದ್ದರೆ ನನ್ನ ಯಾರೇ ಗಜಲ್ ಕವಿಗಳಾದರೂ ಪರವಾಗಿಲ್ಲ, ಅವಕಾಶ ಕೇಳಿ ಮಾತನಾಡೋದಕ್ಕೆ ನನ್ನ ಒಂದು ಆಸಕ್ತಿ ಇದೆ. ಹಾಗೆ ಡಾಕ್ಟರ್ ಗೋವಿಂದ ಹೆಗಡೆ ಅವರನ್ನು ಮೊನ್ನೆ ಹೇಳಿದ್ದೆ, ಸಾಧ್ಯ ಇದ್ದರೆ ಮಾತನಾಡಿ ಸರ್ ಅಂತೇಳಿ. ಹಾಗೆ ಅವರು ಸಾಧ್ಯವಾದರೆ ಮಾತನಾಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಇದ್ದರೆ ಮಾತಾಡಬೇಕು ಅಂತ. ಹಾಗೆ ನನ್ನ ಆತ್ಮೀಯ ಮಿತ್ರ ಅಜಿತ್ ಪ್ರಸಾದ್ ಅಂತೇಳಿ ಮೂಡಬಿದ್ರೆ ಅವರು ದವಳಪಾಡಿಯವರು, ಅವರನ್ನು ಲಿಂಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು. ಇದರ ಸಿಕ್ಕಿದ್ರೆ ಮಾತನಾಡಿ, ಇಲ್ಲೇ ಇದ್ದರೆ ಮತ್ತೇನು ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತ. ಯಾರ್ಯಾರು ಲಿಂಕ್ ಇದ್ದವರು ಬೇರೆ ಯಾರಾದರೂ ನನ್ನ ಆತ್ಮೀಯರಿದ್ದರೂ ಸಹ ಮಾತನಾಡೋದಕ್ಕೆ ನಾನು ಸಂತೋಷ ಪಡ್ತೇನೆ. ನಿಮ್ಮ ವಿಚಾರಗಳನ್ನು ಒಂದೆರಡು ಮಾತನ್ನು ಹೇಳುವುದಾದರೆ ಬಹಳ ಖುಷಿ ಪಡ್ತೇನೆ ಅಂತ ಹೇಳ್ತಾ, ನನಗೆ ಈ ಒಂದು ಅವಕಾಶ, ನನಗೆ ಒಂದು ಭಾಗ್ಯ, ಈ ದೇವರ ಸನ್ನಿಧಿಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡುವಂಥದ್ದು ನನ್ನ ಹಳೆಯ ಮಿತ್ರರ ಬೆನ್ನು ಇನ್ನೂ ಸಹ ನನಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಸಾಧನೆಯ ಸಾಗಿ ಇರುವಂತ ಭವನೆಯು ನೀನು. ಅಕ್ಷರದ ಜ್ಞಾನ ಬಳಸಿದರೆ ಮಾನ್ಯ, ಪಡೆಯುವ ಮಾಣಿಕ್ಯದಂತೆ ಲೇಖನಿಯ ನಡೆಗೆ, ಭಾವನೆಯ ಕಡೆಗೆ ಕವಿಗಳನ್ನು ದೂಡು ನೀನು. ಸವಿಯಾದ ಮಾತು, ನವಿವಾದ ಪ್ರೀತಿ, ಇದ್ದಾಗ ಬಾಳೆಲ್ಲ ಸೊಗಸು, ಸಿರಿವಾಣಿ ವೀಣೆ ಮೀಟಿ ರಾಗದ ಗಾನ ಹಾಡುವೆಡೆ ಶಕ್ತಿ ಕೊಡು ನೀನು. ಕಬ್ಬಿಣದ ಕೊಡಲಿ ಕರ್ಮದಲ್ಲಿ ಇರದೆ ಇಟ್ಟಾಗ ಹಿಡಿಯದೆ ತುಕ್ಕು, ಲೇಖನಿಯ ಮನೆಯು ಕಾಗದದ ಮೇಲೆ ಹರಿಸುವಿಡೆ ಮನವು ಮಾಡು ನೀನು. ಉರಿಯುತ್ತಲೇ ಇವಲಿ ಕಾವ್ಯ ದೀಪವು ಧೈರ್ಯವಾಗದಂತೆ ನಿತ್ಯ ಈಶ, ಸುರಿಸುತ್ತಲೇ ಸಾಹಿತ್ಯ ಕಾವ್ಯ ದೌತಣ, ಸವಿಯ ಮೆದುಳಿ ಮಂಗಳದಲ್ಲಿಡು ನೀನು. ಇದು ಪ್ರಾರ್ಥನೆ ರೂಪದ ಆತ್ಮದ ಗದರ್ಗಿ ನೆಗಲಗುಳಿ ಗದರ್ ಸಂಜನದ್ದು. ಇದನ್ನು ಬಹಳ ಭಕ್ತಿಯಿಂದ ನಿಮ್ಮ ಮುಂದೆ ಹೇಳ್ತಾ, ಈಗ ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರು, ಡಾಕ್ಟರ್ ಗೋವಿಂದ ಹೆಗಡೆ ಅವರು ಅಥವಾ ಇದ್ದವ ಸಾನ್ನಿಧ್ಯವು ನಮ್ಮ ಜೊತೆ ಬಹುಶಃ ಇದ್ದವರು ನಮ್ಮ ಅಭಿಪ್ರಾಯವನ್ನು, ತಮ್ಮ ಶುಭ ಸಂದೇಶವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಡ್ತಾರೆ.
ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗ ಮತ್ತು ನಮ್ಮ ಎಲ್ಲ ಹಿರಿಯರಾಗಿರುವಂತಹ ಶ್ರೀಯುತ ಪಿ ಶಾಂಭಟ್ ಅವರನ್ನ ಪ್ರಕಾಶನ ವತಿಯಿಂದ ಮತ್ತು ಎಲ್ಲ ನಮ್ಮ ಡಾಕ್ಟರ್ ನೆಗಳಗುಳಿಯವರು ಮತ್ತು ಎಲ್ಲ ಸಾಹಿತ್ಯ ಮಿತ್ರರ ವತಿಯಿಂದ ನಾನು ಅಭಿನಂದಿಸಲಿಕ್ಕೆ ಬಯಸಿದ್ದೇವೆ. ದಯವಿಟ್ಟು ಅವರನ್ನು ಅಭಿನಂದನೆ ಸ್ವೀಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ದಯವಿಟ್ಟು ಹೌದು ದಯವಿಟ್ಟು ಸ್ವೀಕರಿಸಬೇಕಾಗಿ ಬನ್ನಿ ಪ್ಲೀಸ್ ಸರ್. ಡಾಕ್ಟರ್ ವೆಂಕಟೇಶ್ ಎಲ್ಲ ಬನ್ನಿ ಒಂದ್ಸಲ ಸರ್, ಬನ್ನಿ ಪ್ಲೀಸ್ ಜಾಯ್ನ್. ಎಲ್ಲರೂ ಒಮ್ಮೆ ನಮ್ಮ ಜೊತೆ ಸೇರಿಕೊಳ್ಳಿ. ಈಗ ಒಂದು ವಿಚಿತ್ರವಾಗಿ ಬನ್ನಿ ಎಲ್ಲ ಆತ್ಮ ಸೇರಿಕೊಳ್ಳಿ ಸರ್. ನಮ್ಮೆಲ್ಲ ಪ್ರೀತಿಯ ಜ್ಯೋತಿತ್ವಾದ ಶಾಲನ್ನ ಶ್ರೀಯುತ ರೇಮಂಡ್ ಅವರಿಗೆ ಹಾಕಬೇಕು ಅಂತ ಒಂದು ವಿಶಿಷ್ಟವಾದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ. ಮತ್ತು ಡಾಕ್ಟರ್ ಹಿಂದಿನ ಒಂದು ಕೊಡುಗಡಲ ಪ್ರೇಮಿಂಚಿತವನ್ನ ಒಂದು ಗಜಲ್ ಸಂಕಲನ ಮತ್ತು ಪ್ರಕಾಶನದ ಸ್ಮರಣಿಕೆಯನ್ನು ಶ್ರೀಯುತ ವೆಂಕಟೇಶ್ ಅವರು ನೀಡಬೇಕು ಅಂತ ವಿನಂತಿ ಮಾಡಿಕೊಡ್ತೇವೆ. ಸರ್ ಬನ್ನಿ, ಅವ್ರು ತೆಗಿದ್ದಾರೆ, ನೀವು ಬನ್ನಿ. ಎಲ್ಲ ಕವರ್ ಆಗ್ತಾರಲ್ಲ ಲಾಸ್ಟಿಗೆ ಒಟ್ಟಿಗೆ ಅಲ್ಲ ನನಗೆ ತೊಂದರೆ ಇಲ್ಲ. ಎಲ್ಲರೂ ಬರುದಿಲ್ಲ ನೀವು ಧನ್ಯವಾದಗಳು ಶಾಂಭಟ್ ಅವರಿಗೆ. ಈಗ ಮುಂದಿನ ಒಂದು ಭಾಗ ನಿಮಗೆಲ್ಲರಿಗೂ ಧನ್ಯವಾದಗಳು. कल्लाच्यो प्रकाशनान म्हाका माया मोगान भेट वस्त दिल्या, तांकां देव बरें करूं म्हणटा पयलेंच. आनी वेंकटेश नायक असो अनुवादीत पुस्तक हांगासर हांव तुमच्या हातान दिता. सगळ्या कोंकणी लोकांच्या हातान दिवंक म्हाका उरती खुशी भोगता. हो अनुभव म्हाका पयलेंचो, फर्स्ट टायम म्हाका जावनचो अशें ऑनलायन मोकळी करचो अनुभव म्हजो पयलेंचो. एक क्लॅप मारा सगळी, म्हाका आयकूंक दी. या ವೆಂಕಟೇಶ್ तुज्या हातान पावलो म्हण चिंता. ಆತ್ಮೀಯ ಮಿತ್ರರಾದಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರ ನೆಗಳಗುಳಿ ಗಜಲ್ಸ್ ಇವತ್ತು ಬಿಡುಗಡೆ ಆಗ್ತಾ ಇರುವಂಥದ್ದು ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ವಾಸ್ತವಿಕವಾಗಿ ವೃತ್ತಿಯಿಂದ ವೈದ್ಯರಾಗಿರುವಂಥವರು ಹಲವು ಜನ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ನೆಗಳಗುಳಿಯವರ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಗಜಲ್ಗಳನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಇಟ್ಟುಕೊಂಡಿರುವಂಥದ್ದು. ಮೂಲತಃ ಒಬ್ಬ ಭಾವುಕ ಜೀವಿಯಾಗಿರುವಂತಹ ಡಾಕ್ಟರ್ ನೆಗಳಗುಳಿಯವರು ತಮ್ಮ ಈ ಹೊಸ ಪುಸ್ತಕ ನೆಗಳಗುಳಿ ಗಜಲ್ಸಲ್ಲಿ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರೀತಿ, ಪ್ರೇಮ, ಪ್ರಣಯ ಎಂಬ ಅದ್ಭುತ ಶಕ್ತಿಗೆ ನನ್ನ ಈ ಕೃತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಸಂವೇದನಾಶೀಲನಾದಂಥ ಒಬ್ಬ ಕವಿ ಪ್ರೀತಿ, ಪ್ರೇಮ, ಪ್ರಣಯ ಇವುಗಳಲ್ಲಿಯೇ ಸುತ್ತಾಡ್ತಾ ಇದ್ದಾನೆ ಅನ್ನುವಂಥದ್ದು ನನ್ನ ಬಹಳ ದೊಡ್ಡ ಒಂದು ಅವರ ಬಗ್ಗೆ ಇರುವಂಥ ಒಂದು ಕಮೆಂಟ್. ಆದರೂ ಕೂಡ ಅವರ ಗಜಲ್ಗಳನ್ನು ಓದ್ತಾ ಇದ್ದ ಹಾಗೆಯೇ ಅವರ ಭಾವುಕವಾದಂತಹ ಮನಸ್ಸಿನ ಅಭಿವ್ಯಕ್ತಿಯ ಒಂದು ಶಕ್ತಿಯನ್ನು ನಾನಲ್ಲಿ ಗುರುತಿಸ್ಕೊಂಡಿದ್ದೇನೆ. ಈ ನೆಗಳಗುಳಿ ಗಜಲ್ಸ್ನ ವಿಶೇಷ ಏನು ಅಂದರೆ, ಈ ಕೃತಿಯ ಒಳಗೆ ಕನ್ನಡ, ಹಿಂದಿ, ಮಲಯಾಳಂ, ಇಂಗ್ಲೀಷ್, ಮಂಗಳೂರು ಕನ್ನಡ ಮುಂತಾದ ಹಲವು ಭಾಷೆಗಳಲ್ಲಿ ನೆಗಳಗುಳಿಯವರು ಗಜಲ್ಗಳನ್ನು ಬರೆದಿದ್ದಾರೆ ಮತ್ತು ಅದನ್ನಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಏಕಕಾಲಕ್ಕೆ
ಹಲವು ಭಾಷೆಗಳಲ್ಲಿ ಅವರಿಗಿರುವಂಥ ಪರಿಣತಿ ಮತ್ತು ಹಿಡಿತವನ್ನು ಕೂಡ ಇದು ತೋರಿಸುತ್ತೆ. ಇದರ ಜೊತೆಗೆ ನೆಗಳಗುಳಿಯವರು ಈ ಗಜಲ್ನ ಬಗ್ಗೆಯೇ ಒಂದು ವಿಶೇಷವಾದಂತಹ ಒಂದು ಲೇಖನವನ್ನು ಫೇಸ್ಬುಕ್ನಲ್ಲಿ ಬರೆದಿದ್ದರು. ಗಜಲ್ ಅಂದರೆ ಏನು, ಆ ಗಜಲ್ಗಳನ್ನು ರಚನೆ ಮಾಡಬೇಕಾದ್ರೆ ಇರುವಂತಹ ನಿಯಮಗಳು ಯಾವುದು ಅನ್ನೋದ್ರ ಬಗ್ಗೆ ಅವರಲ್ಲಿ ತುಂಬ ಒಳ್ಳೆಯ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದರು. ಅವರ ಗಜಲ್ಗಳನ್ನು ನಾವು ಅದಕ್ಕೆ ಮಾದರಿಯಾಗಿ ಇಟ್ಟುಕೊಂಡು ನೋಡೋದಾದರೆ ಶಾಸ್ತ್ರೀಯ ಹಾಗೂ ತರ್ಕಬದ್ಧವಾದಂತಹ ಗಜಲ್ಗಳ ರಚನೆ ಇದೆಯಲ್ಲ, ಇದೇ ಡಾಕ್ಟರ್ ನೆಗಳಗುಳಿಯವರ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಡಾಕ್ಟರ್ ನೆಗಳಗುಳಿ ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಪರಿಚಿತವಾದಂತಹ ಹೆಸರು. ಇದು ಇವರ 5ನೆಯ ಪುಸ್ತಕ. ಈಗಾಗಲೇ ಅವರು ತುಷಾರ ಬಿಂದು ಎನ್ನುವಂತಹ ಒಂದು ಕೃತಿಯ ಮೂಲಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಪಾದಾರ್ಪಣೆಯನ್ನು ಮಾಡಿದವರು. ಹಾಗೆಯೇ ಧೀರತಮ್ಮನ ಕಬ್ಬ ಅಂತ ಬರೆದರು, ಗೋಗೀತೆ ಅಂತ ಬರೆದರು. ಈ ಧೀರತಮ್ಮನ ಕಬ್ಬ 2 ಆವೃತ್ತಿಗಳನ್ನು ಕಂಡಿದೆ ಅನ್ನುವಂಥದ್ದೇ ಆ ಗಜಲ್ಗಳಲ್ಲಿರುವಂಥ ಒಂದು ವಿಶೇಷತೆಯನ್ನು ಅದು ತೋರಿಸುತ್ತೆ. ಇದರ ಜೊತೆಯಲ್ಲಿ ಪಡುಗಡಲ ತೆರೆಮಿಂಚು ಅನ್ನುವಂಥದ್ದನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಇದೀಗ ಪ್ರಕಟ ಆಗಿರುವಂಥದ್ದು ಅವರ 5ನೆಯ ಒಂದು ಗಜಲ್ಗಳ ಸಂಕಲನ. ಒಂದೆರಡು ಮಾತುಗಳನ್ನು ನಾನು ಈ ಗಜಲ್ಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸವಿಯಾದ ಮಾತು, ಸವಿಯಾದ ಪ್ರೀತಿ ಇದ್ದಾಗ ಜಗವೆಲ್ಲ ಸೊಗಸು ಅನ್ನುವಂತಹ ಕವಿ ಉದ್ದಕ್ಕೂ ಕೂಡ ಎಂಗೇಜಿನಲ್ಲಿ ಕಾಣದು ಲೋಕನ್ ಅಡಿಗಡಿಗೆ ಸುರೇಶ ಬಿಸುಸುಯ್ಯ ನೋಡುತ್ತಲಿ ಅಂತ ಹೇಳ್ತಾರೆ. ಅಂದರೆ ವಯೋಮಾನಕ್ಕೆ ಸಹಜವಾದಂತಹ ಒಂದು ವಿಷಾದದ ಛಾಯೆಯನ್ನು ಕೂಡ ಗಜಲ್ಗಳ ಮೂಲಕವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಎಗರಾಟ, ಪೊಗರುಗಳು, ಮುಳ್ಳು ತುಂಬಿದ ಜಾಲಿ, ಏತಕ್ಕಾದರೂ ಬೇಕೆಂತ ಕರ್ಮ ನಡತೆಯಲ್ಲಿ ಎನ್ನುವಂತಹ ಪ್ರಶ್ನೆಗಳನ್ನು ಕೂಡ ಅವರು ಕೇಳ್ತಾರೆ. ಅಂದರೆ ಪ್ರೀತಿ ಪ್ರಣಯ ಅಂತ ತನ್ನ ಕಾವ್ಯದ ವಸ್ತು ಅಂತ ಹೇಳುತ್ತಲೇ ಒಂದು ಗಾಢವಾದಂತಹ ಒಂದು ವಿಷಾದದ ಛಾಯೆಯನ್ನು ಇಲ್ಲಿ ನೆಗಳಗುಳಿಯವರು ತೋರಿಸ್ತಾ ಇರೋದಿದೆಯಲ್ಲ, ಇದೇ ಬಹಳ ಒಂದು ವಿಶೇಷ ಅಂತ ನನಗನ್ಸುತ್ತೆ. ಬದುಕಿನ ಸಮಸ್ಯೆಗಳು ಯಾವತ್ತಿಗೂ ಕೂಡ ಒಬ್ಬ ಕವಿಯಿಂದ ವಿಮುಖವಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳನ್ನು ಕುರಿತಂತೆಯೇ ಆಲೋಚನೆ ಮಾಡಬೇಕಾದ್ರೆ ಮರಳು ಗಾಡಲಿ ಕಂಡ ಬಿಸಿಲ ಕುದುರೆಯು ಹೊಳೆವ ದರ್ಪಣವು ಅಲ್ಲ ನೋಡು ಅಂತಾರೆ. ಉರಿ ತಣಿಸಬೇಕು, ಎದೆ ಮಣಿಸ ಸಾಕು, ಕರ ಇರಿಸು ಈಶನೆದೆಗೆ ಹಣೆಗೆ, ಕರಿದಾದ ಇರುಳು ಕಳೆದಿರಲು ಹಿರಿಯ ಹಿಂಸೆ ಸುರಿಸುತ್ತ ಕಳೆಯೇ ಮರಳಬೇಗೆ ಅಂತಾರೆ. ಇಂತಹ ಸುಂದರವಾದಂತಹ ಸಾಲುಗಳನ್ನು ನಮಗೆ ನೀಡಿರುವಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿಯವರು ಇನ್ನಷ್ಟು ಗಜಲ್ಗಳ ಸಾಮ್ರಾಜ್ಯದಲ್ಲಿ ತಮ್ಮ ಗಾಢವಾದಂತಹ ಗಟ್ಟಿಯಾದಂತಹ ಹೆಜ್ಜೆಗಳನ್ನು ಊರುತ್ತಾ ಮತ್ತಷ್ಟು ಅವರ ಕೀರ್ತಿಯು ಹೆಚ್ಚುತ್ತಲೇ ಹೋಗಲಿ ಎನ್ನುವಂಥ ಆಶಯದೊಂದಿಗೆ ನನ್ನ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪುನಃ ಡಾಕ್ಟರ್ ಸುರೇಶ್ ನೆಗಳಗುಳಿಯವರ ಹೊಸ ಈ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.